ಇರ್ರಿ. ಇಲ್ಲಿ ವಿಶೇಷವಾಗಿ ಪ್ರಾರ್ಥನೆ, ಒಂಟಿತನದ ಪ್ರಾರ್ಥನೆ, ಏಕಾಂತವಾದಂಥ ಪ್ರಾರ್ಥನೆ ಕುರಿತಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಅನೇಕರು ತಮ್ಮ ಕೆಲಸಗಳ ಮಧ್ಯದಲ್ಲಿ, ಒತ್ತಡದ ಮಧ್ಯದಲ್ಲಿ ಇರುವಾಗ ಪ್ರಾರ್ಥನೆಯನ್ನು ಅನೇಕರು ನಿರ್ಲಕ್ಷ್ಯ ಮಾಡ್ತಾರೆ, ಅಲಕ್ಷ್ಯ ಮಾಡ್ತಾರೆ. ಇಲ್ಲ, ಇವತ್ತಿನ ದಿವಸ ನಾವು ಆಲಯಕ್ಕೆ ಹೋಗಿ ನಾವು ಪ್ರಾರ್ಥನೆ ಮಾಡೋದಿಲ್ಲ, ಇವತ್ತಿನ ದಿವಸ ನಾವು ಬೇರೊಂದು ಕೆಲಸ ಮಾಡಿದ್ವಿ, ನಾವು ಪ್ರಾರ್ಥನೆ ಮಾಡೋದಿಲ್ಲ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪ್ರಾರ್ಥನೆಗೆ ಮಾತ್ರ ಎಂದು ಕೂಡ ನೀನು ತಡೆ ಹೇಳುವುದಕ್ಕೆ ಹೋಗಬೇಡ. ನೀನು ಪ್ರಾರ್ಥನೆ ಮಾಡುವಂಥ ಮಗನಾಗು, ಏಕಾಂತವಾಗಿ ನೀನು ಪ್ರಾರ್ಥನೆ ಮಾಡಿ. ನಾವು ನೋಡ್ತಾ ಇದ್ದೇವೆ, ಬಹಳ ದೊಡ್ಡದಾಗಿರ್ತಕ್ಕಂಥ ಹೆಸರು ಪಡೆದುಕೊಂಡಿರ್ತಕ್ಕಂಥ ಸಭೆಯ ಸಂಸ್ಕರಣ ಕರ್ತನೆ ಎಂಬುದಾಗಿ ಹೆಸರುಗೊಂಡಿರ್ತಕ್ಕಂಥ ಮಾರ್ಟಿನ್ ಲೂಥರ್ ಅವರು ಪ್ರತಿ ದಿವಸವೂ ಕೂಡ 2 ತಾಸುಗಳಷ್ಟು ಅವ್ರು ಏನು ಮಾಡ್ತಾ ಇದ್ರಂತೆ, ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೀತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆವತ್ತಿನ ದಿವಸಗಳಲ್ಲಿ ಏನಾದರೂ ಒಂದು ವೇಳೆ ಹೆಚ್ಚು ಕೆಲಸ ಇದ್ದರೆ, ಭಾಳ ಕೆಲಸಗಳು, ಒತ್ತಡಗಳು ಇದ್ದಂಥ ಸಮಯದಲ್ಲಿ ಅವರು ಪ್ರಾರ್ಥನೆಗೆ ಇನ್ನೂ 1 ತಾಸು ಹೆಚ್ಚು ಸಮಯ ಕೊಡ್ತಾ ಇದ್ರು. ಚರಿತ್ರೆಗಳಲ್ಲಿ ನಾವು ನೋಡುವಾಗ ಪ್ರಿಯರೇ, ಅವರ ಪ್ರಾರ್ಥನೆಯ ಒಂದು ಶಕ್ತಿ, ಪ್ರಾರ್ಥನೆಯ ಒಂದು ಬಲದ ಮೂಲಕವಾಗಿ ಅವರು ಮುಂದೆ ಹೋಗುವಾಗ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು, ಸವಾಲುಗಳನ್ನು, ಎಲ್ಲವುಗಳನ್ನು ಎದುರಿಸುವಂಥ ಶಕ್ತಿಯನ್ನು ಅವರು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಪ್ರಿಯರೇ. ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಾರ್ಥನೆ ಎನ್ನುವಂಥದ್ದನ್ನು ಭಕ್ತರು ಕಡಿಮೆ ಮಾಡಿದ್ದಾರೆ. ಹಲ್ಲೆಲೂಯಾ, ಬಹಳ ಮಾತಾಡೋದನ್ನು ಕಲಿತುಕೊಂಡಿದ್ದಾರೆ. ನಾವು ನೋಡ್ತಾ ಇದ್ದೇವೆ, ಕುಚೋದ್ಯವಾಗಿರ್ತಕ್ಕಂಥ ಸ್ಥಿತಿಗಳ ಕಡೆಗೆ ಜಾರಿ ಹೋಗ್ತಾ ಇದ್ದಾರೆ. ಪ್ರಾರ್ಥನೆಗೆ ಸಮಯವನ್ನು ಕೊಡ್ತಾ ಇಲ್ಲ. ನಿನಗೆ ಸಮಯ ಯಾವಾಗಿರುತ್ತೋ ಆ ಸಮಯದಲ್ಲಿ ನೀನು ಏಕಾಂತವಾಗಿದ್ದು ದೇವರನ್ನು ಪ್ರಾರ್ಥಿಸುವಂಥ ಮಗನಾಗು, ದೇವರಿಗೆ ಸಮಯವನ್ನು ಕೊಡುವಂಥ ವ್ಯಕ್ತಿಯಾಗು. ದೇವರಿಗೆ ನಿನ್ನ ಸಮಯವನ್ನು, ನಿನ್ನ ದೇಹವನ್ನು, ನೀನು ಮಾಡುವಂಥ ಕೆಲಸದ ವಿಷಯದಲ್ಲಿ ನಿನಗೆ ಬಂದಿರತಕ್ಕಂಥ ಆದಾಯವನ್ನು ದೇವರಿಗೆ ಕೊಡುವಂಥ ವ್ಯಕ್ತಿಯಾಗಿ ನೀನು ಇರಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರೇಯರ್, ಸ್ಪಷ್ಟವಾಗಿ ಪ್ರೇಯರ್ ಏನಂತ ಹೇಳಂತಂದರೆ, ಮೊದಲನೇದಾಗಿ ನೀನು ಏಕಾಂತವಾಗಿ ಪ್ರಾರ್ಥನೆ ಮಾಡುವಂಥದ್ದನ್ನು ಅಭ್ಯಾಸ ಮಾಡು. ಗುಂಪಿನಲ್ಲಿರುವಂಥ ಸಮಯದಲ್ಲಿ ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಆದರೆ ಏಕಾಂಗಿಯಾಗಿರುವಾಗ ಏಕಾಂತವಾದಂಥ ಪ್ರಾರ್ಥನೆಯ ಅವಶ್ಯಕತೆ ಎಷ್ಟೋ ನಮಗೆ ಇವತ್ತಿನ ದಿವಸ ಇದೆ ಪ್ರೇಯರ್. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ಹೆಚ್ಚು ಸಮಯ ಇದ್ದಾಗ ಆ ಸಮಯದಲ್ಲಿ ನೀನು ಜಯವನ್ನು ಸಾಧಿಸುವುದಕ್ಕಾಗಿ, ಆ ಸಮಯದಲ್ಲಿ ಹೆಚ್ಚು ಒತ್ತಡಗಳಿದ್ದಂಥ ಸಮಯದಲ್ಲಿ ಆ ಒತ್ತಡದಲ್ಲಿ ನೀನು ಜಯವನ್ನು ಸಾಧಿಸುವುದಕ್ಕಾಗಿ ಮುಂದೆಯೇ ನೀನು ದೇವರ ಮುಂದೆ ತಲೆಬಾಗಿದರೆ ನಿನ್ನ ಜಯದ ಜೀವಿತ ಎನ್ನುವಂಥದ್ದು ಖಂಡಿತವಾಗಿ ಉನ್ನತ ಸ್ಥಾನದಲ್ಲಿ ಇರುವುದಕ್ಕೆ ಸಾಧ್ಯ ಪ್ರೇಯರೆ. ನಾವು ನೋಡ್ತಾ ಇದ್ದೇವೆ ಪ್ರೇಯರೆ, ದಾನಿಯೇಲನನ್ನು ನೀವು ಒಂದು ಸಾರಿ ಆಲೋಚನೆ ಮಾಡಿರಿ. ಸಿಂಹಗಳ ಗವಿಯಲ್ಲಿ ಹಾಕ್ತಾರೆ ಎನ್ನುವಂಥ ಕಾನೂನು ಬಂದಾಗಲೂ ಕೂಡ ದಾನಿಯೇಲನು ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏಕಾಂತವಾದಂಥ ರೀತಿಯಲ್ಲಿ ಕೂತ್ಕೊಂಡು ದೇವರಿಗೆ ಮೂರಾವರ್ತಿ ತನ್ನ ಕೆಲಸ ಏನೆಲ್ಲ ಇದ್ರೂ ಕೂಡ ಮುಂಜಾನೆ, ಮಧ್ಯಾಹ್ನ, ರಾತ್ರಿಯ ವೇಳೆಯಲ್ಲಿ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿದ್ದ. ಜಯದ ಜೀವಿತವನ್ನು ಆತ ಜೀವಿಸಿದ ಪ್ರೇರೆ. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ಪ್ರೇರೆ, ಇವತ್ತಿನ ದಿವಸ ಏಕಾಂತ ಪ್ರಾರ್ಥನೆಯನ್ನು ನಾವು ಮಾಡುವವರಾಗಿ ಇರಬೇಕು. ಎರಡನೇದಾಗಿ ಇಲ್ಲಿ